ವಿಷಯ ಹೇಳೋಳು ಇಲ್ಲೇ ಸಿಗ್ತಾಳೇನೆ. ಆಂಟಿ ಈ ಕಾದಂಬರಿಲಿ ಇರೋ ಪ್ರಕಾರ ಇಲ್ಲೇ ಎಲ್ಲೋ ಇರ್ತಾಳ ಆಂಟಿ. ಆಕಿ ಸಿಗ್ಲಿಲ್ಲ ಅಂದ್ರೂ ನಡೀತೈತಿ. ಯಾಕೋ ನಿಮ್ ಕೈ ಹಿಡ್ಕೊಂಡು ನಡಿ ಚಾನ್ಸ್ ಸಿಗ್ತಲ್ಲ. ಯಾಕೆ ಬಿಡ್ರಿ? ಬೇಕಾಗಿಲ್ಲ, ನಾನು ಪಾರೋಂಟಿ ಕೈ ಹಿಡ್ಕೊಂಡ್ ಬರ್ತೀನಿ. ಇಬ್ರು ಕೂಡ ಬಿದ್ದು ಬಿಡ್ತೀರಿ. ನನ್ನ ಕೈ ಹಿಡ್ಕೊಂಡಿರಿ. ನಾ ಯಾರ ಹುಬ್ಬಳ್ಳಿ ಹುಳಿ ಮೋಟಿದ್ರ ಬಳಿ. ಭವಿಷ್ಯಗಾರ್ತಿ ಇಲ್ಲೇ ಇರ್ತಾಳೆ. ಊಟ ತಿಂಡಿ ಇಲ್ಲ, ಎಷ್ಟು ದಿನ ಬೇಕಿದ್ರು ಇರ್ತಾಳಂತೆ. ಹಾಗಾದ್ರೆ ಭವಿಷ್ಯಗಾರ್ತಿ ಎಲ್ಲದಿ ಲಘು ಬಾ. ಯಾರೋ ಯಾರೋ ನನ್ನ ಕರೀತಾ ಇರೋದು? ನಾವ್ ಕರ್ತಿದ್ ಭವಿಷ್ಯಗಾರ್ತಿನ, ಮಾಟ್ಗಾರ್ತಿನಲ್ಲ. ನಾನೇ ಭವಿಷ್ಯಗಾರ್ತಿ. ನನ್ನಿಂದ ಏನಾಗ್ಬೇಕು? ಈ ಕಾದಂಬರಿಲಿ ಒಬ್ಬ ಭವಿಷ್ಯಗಾರ್ತಿ ಬರ್ತಾಳೆ, ಅವ್ರು ನೀವೇನಾ? ಹೌದು, ನಾನೇ. ಹೆದರಿಕೆ ಆದತ್ತ ಕೈ ಬಿಡ್ಬೇಡ್ರಿ. ನೀನ್ ಯಾಕೋ ಭಯ ಪಡ್ತೀಯ? ನಿನ್ ಗಂಡ್ಸು ಹೌದಲ್ಲ? ಇಷ್ಟು ಎದ್ರುಕೊಳ್ಳೋರು ನನ್ನನ್ನೇನ ಕರೆದ್ರಿ? ಅದೇನ್ ಬೇಗ ಹೇಳಿ ಮುಗಿಸಿ, ಇಲ್ಲ ಅಂದ್ರೆ ನಿಮಗೆ ತೊಂದ್ರೆ. ಭವಿಷ್ಯಗಾರ್ತಿ ಅವ್ರೆ, ನನ್ಗೊಬ್ಳು ಫ್ರೆಂಡ್ ಇದ್ಲು ದಿಶಾ ಅಂತ. ಅವಳು ಸತ್ತೋಗ್ಬಿಟ್ಲು. ಅವಳು ಹ್ಯಾಕ್ ಸತ್ತೋದ್ಲು ಅಂತ ನನ್ಗೆ ಗೊತ್ತಾಗ್ಬೇಕು. ಕೆಲವರು ಆತ್ಮಹತ್ಯೆ ಅಂತಾರೆ, ಕೆಲವರು ಕೊಲೆ ಅಂತಾರೆ. ಈಗ ನನ್ನಿಂದ ಏನಾಗ್ಬೇಕು? ದಯವಿಟ್ಟು ಅವಳು ಆತ್ಮ ಅಂತ ಕರೆಸ್ತೀರಾ? ಆತ್ಮದ ಜೊತೆ ಮಾತನಾಡ್ಬೇಕಾ? ಆ ವಿದ್ಯೆನ ನಿಮಗೆ ನಾನ್ ಕಲಿಸ್ಬೇಕಾ? ಅದಕ್ಕೆಲ್ಲ ಕಠಿಣ ವ್ರತ ಮಾಡ್ಬೇಕು. ನೀವ್ ಏನ್ ಹೇಳ್ತಿರೋ ಅದನ್ನ ನಾನ್ ಮಾಡ್ತೀನಿ. ಬಾ, ಆ ಮಂತ್ರ ನಿನ್ನ ಕಿವಿಯಲ್ಲಿ ಹೇಳ್ತೀನಿ ನೋಡು. ಸ್ಮಶಾನದಲ್ಲಿ ಕುತ್ಕೊಂಡು ನಾನು ಹೇಳೋ ಮಂತ್ರನ ನೀನು 1000 ಸಾರಿ ಜಪಿಸ್ಬೇಕು. ಆಗ ನಿನಗೆ ಆ ಮಂತ್ರ ಸಿದ್ಧಿ ಆಗುತ್ತೆ. ನಡ್ರಿ ಮನೆಗೆ ಹೋಗೋಣ. ನಾನು ಬರಲ್ಲ, ನೀನ್ ಹಾಗ ಬರ್ರಿ. ಹಂಗದ ನನ್ನ ಮನೆಗೆ ಬಿಟ್ಟು ಬರೋರಂತೆ. ಇಲ್ಲ ಕಣೋ, ನನ್ ಫ್ರೆಂಡ್ ಗೋಸ್ಕರ ಇದ್ ಮಾಡ್ಲೇಬೇಕು. ಆ ಮಂತ್ರ ಸಿದ್ಧಿ ಮಾಡ್ಕೊಳ್ಳೇಬೇಕು. ಬಾ, ಸ್ಮಶಾನಕ್ಕೆ ಹೋಗೋಣ.